ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತಿರುವ ಐನ್ಸ್ಟೀನ್ರ ಬಗ್ಗೆ ಅವರ ಜೀವನದಲ್ಲಿ ನಡೆದ ಒಂದು ಸಣ್ಣ ಘಟನೆಯನ್ನು ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ. ಐನ್ಸ್ಟೀನ್ರಿಗೆ 1921ರಲ್ಲಿ ಭೌತಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಯಿತು. ನೊಬೆಲ್ ಪ್ರಶಸ್ತಿ ನಂತರ ಊರುಗಳಲ್ಲಿ ಗ್ರಾಮಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ಸನ್ಮಾನ ಗೌರವಗಳನ್ನು ಕೊಡಲಾಯಿತು. ಅವೆಲ್ಲ ಸನ್ಮಾನ ಗೌರವಗಳನ್ನು ಸತ್ಕಾರಗಳನ್ನು ಸ್ವೀಕರಿಸ್ತಾ ತಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಉಳಿದುಕೊಟ್ಟು ತಾವು ಹೊತ್ತು ಕೂಡ ನಾನೊಬ್ಬ ಅಪ್ರತಿಮ ವಿಜ್ಞಾನಿ ಅನ್ನುವುದನ್ನು ತನ್ನ ತಲೆಗಿಟ್ಟುಕೊಂಡು ಅಹಂಕಾರದಿಂದ ಬಿಡಲಿಲ್ಲ. ಅವರು ತಾನು ಎಂದಿನಂತೆ ಕೂಡ ಸರಳ ವ್ಯಕ್ತಿಯಾಗಿ ತನ್ನ ಜೀವನವನ್ನು ಸಾಗಿಸಿದರು. ಹೀಗೆ ಒಂದು ದಿನ ಒಂದು ಊರಿನಿಂದ ಕರೆ ಬಂದು ನಾವು ನಿಮಗೆ ಸತ್ಕಾರ ಮಾಡಬೇಕು, ಸನ್ಮಾನ ಮಾಡಬೇಕು, ದಯವಿಟ್ಟು ನಮ್ಮ ಆಗಮನವನ್ನು ಮನಸ್ಸು ಬರಬೇಕಂತೇಳಿ ಅವರನ್ನು ಕೇಳಿಕೊಂಡ. ಆಗ ಅವನಕ್ಕೆ ಐನ್ಸ್ಟೀನ್ ಅವರು ಹೋಗ್ತಾರೆ. ರೈಲಿನ ಪ್ರಯಾಣ ಅದು. ಅಲ್ಲಿ ಕೂಡ ಅವರು ಸಾಮಾನ್ಯರ ಜೊತೆಗೆ ಸಾಮಾನ್ಯನಂತೆ ಬೆರೆತು ಎಲ್ಲರ ಜೊತೆ ಕೂಡಿ ಆ ಪ್ರಯಾಣವನ್ನು ನಡೆಸ್ತಾರೆ. ಹಾಗೆ ಇದಕ್ಕಿದ್ದಾಗಿ ಅವ್ರಿಗೆ ಏನೋ